ಎಂ ಇಂದ ನೀವು ಸಬ್ಸಿಡಿ ಲೋನ್ ತಗೊಂಡ್ರಲ್ಲ, ಯಾವ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡಿದ್ರಿ? ಅದು ಪಶುಸಂಗೋಪನಾ ಇಲಾಖೆ ಬರ್ತದೆ, ಮೈಸೂರು ಡೈರೆಕ್ಟರ್ ಬರ್ತಾರೆ, ಅಲ್ಲಿಂದ ನಾವು ಇದು ಮಾಡಿದ್ವಿ. ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಯಾವ ರೀತಿ ನಿಮಗೆ ಅವ್ರು ಏನು ಸ್ಪಂದಿಸ್ತು ಅಂತಂದ್ರೆ, ಫಸ್ಟ್ ಆನ್ಲೈನ್ ಅಪ್ಲೈ ಮಾಡಪ್ಪ ಅಂತಂದರು. ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೋಬೇಕು. ರಿಪೋರ್ಟ್ ರೆಡಿ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬ್ಯಾಂಕಿಗೆ ಹೋಗ್ತೀವಿ. ಇದು ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಇವ್ರದ್ದು ಅನುಮತಿ ತಗೊಂಡು ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕಲ್ಲಿ ನಮ್ಮದು ಸಿಬಿಲ್ ಸ್ಕೋರ್ ನೋಡಿಕೊಂಡು, ಆಮೇಲೆ ಈ NLM ಏನಂದರೆ 40 ಲಕ್ಷ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಕಂಪಲ್ಸರಿ 2 ಎಕರೆ ಜಮೀನು ಇರಬೇಕು. 100% ಇರಬೇಕು. ಹಾಂ, 60 ಲಕ್ಷದ ಮಾಡೋಕ್ಕೆ 3 ಎಕರೆ ಇರಬೇಕು. 1 ಕೋಟಿ ಮಾಡ್ತೀನಿ ಅಂದ್ರೆ 5 ಎಕರೆ ಜಮೀನು ಇರಬೇಕು. ಏನಕ್ಕೆ ಅಂತಂದರೆ ಮೇವಿಗೋಸ್ಕರ. ನಿಮ್ಮ ಹತ್ರ ಮೇವಿಗೆ ಬೆಳೆಯೋಕ್ಕೆ ಜಮೀನು ಆಯಿತಾ ಅಂತ ಅದಕ್ಕೋಸ್ಕರ ಲೀಸ್ ತಗೊಂಡು ಮಾಡ್ಬೋದು. ಲೀಸ್ ತಗೊಂಡು ಲೀಸ್ ಅಗ್ರಿಮೆಂಟ್ ಹಾಕೊಂಡು ಅವರು ಲೀಸ್ ಅಗ್ರಿಮೆಂಟ್ ಮಾಡಿಕೊಟ್ಟು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಸಬ್ಸಿಡಿ ಎತ್ಕೊಬಿಟ್ಟು ಸುಮಾರು ಏನು ಮಾಡ್ಬಿಡ್ತಾರೆ, ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರೆ ಹಂಗೆ ನಿಲ್ಸ್ಕೊಬಿಡ್ತಾರೆ. ಕಂಪ್ಲೀಟ್ ಮಾಡ್ಕೊಂಡು ಅದನ್ನು ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಏನಂತ ಅಂದರೆ ಈಗ ಕಂಪ್ಲೀಟ್ ಆದಮೇಲೆ ಒಂದೊಂದು 6 ತಿಂಗಳಾದ್ಮೇಲೆ ಮತ್ತೆ ಬರ್ತಾರೆ, ಯಾರು ಡಿಪಾರ್ಟ್ಮೆಂಟವರು ಯಾವ ರೀತಿ ಪ್ರೋಸೆಸ್ ಮಾಡಿ ಇಲ್ಲಿ ಬರ್ತಾರೆ. ನಡೀತಾ ಇದೋ ಇಲ್ವೋ, ಯೂನಿಟ್ ರನ್ ಅಲ್ಲದೋ ಇಲ್ವೋ, ಕ್ಲೈಮ್ ಅಕಸ್ಮಾತ್ ಏನು ರನ್ನಲ್ಲಿ ಇಲ್ಲ ಅಂತಂದರೆ ಅಷ್ಟು ಸಬ್ಸಿಡಿ ಏನು ಕೊಟ್ಟರೆ ಅದನ್ನೆಲ್ಲನೂ ಓಲ್ಡಲ್ಲ ವಾಪಸ್ ರಿಟರ್ನ್ ಇದು ಮಾಡ್ಕೊತಾರೆ. ಯಾವ ಥರ ಅಂತಂದರೆ ಬ್ಯಾಂಕಲ್ಲಿ ನಮ್ಮದು ಜಮೀನು ಮಾರ್ಟ್ಗೇಜ್ ಆಗಿರ್ತದೆ, ಅಲ್ಲಿ ಇದು ಮಾಡಿಬಿಡ್ತಾರೆ ನಮ್ಮ ಜಮೀನು. ಸ್ಕಿಪ್ ಆಗಬಾರ್ದು ಅನ್ನೋ ಇದರಲ್ಲಿ ಆ ಥರ ಮಾಡಬೇಕು. ಇವಾಗ ನಾವು ಉದ್ಯೋಗ ಸೃಷ್ಟಿ ಒಂದು 2-3 ಜನ ಕೆಲಸ ಸಿಗ್ತದೆ. ನಮಸ್ಕಾರ ಸರ್. ಕುರಿ ಶೆಡ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಹೌದು, ನಾನು ಇಲ್ಲಿ ಬಂದಾಗ ನಮ್ಮ ರೈತರೊಬ್ರು ಹೇಳಿದ್ರು, ನಮ್ಮ ಬ್ರದರ್ ಒಬ್ರು ಕುರಿ ಶೆಡ್ ಮಾಡ್ತಾ ಇದ್ದಾರೆ ಅಂತ. ತುಂಬಾ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಹೌದು, 40 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅಂತ ಕೇಳ್ಪಟ್ಟೆ. ಅದು ಮೀರ್ಬೋದು ಅಂತ ಅನ್ಕೊಂಡಿದ್ದೀನಿ. 40 ಲಕ್ಷ ಅನ್ಕೊಂಡಿದ್ದೆ, ಅದನ್ನ ಮೀರ್ಬಿಟ್ಟಿದೆ ಆ್ಯಕ್ಚುಲಿ. ಇದು ಬ್ಯಾಂಕ್ ಮತ್ತು ಬ್ಯಾಂಕಿಂದ ಸಪೋರ್ಟ್ ಇದ್ದಿದ್ದಕ್ಕೆ ಮಾಡ್ತೀನಿ ಅಂತ ಹೊರಟೆ ನಾನು. ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಅದರಲ್ಲಿ ಏನಂತ ಅಂದರೆ 50% ಸಬ್ಸಿಡಿ ಬರುತ್ತೆ. 50% ಸಬ್ಸಿಡಿ 10 ಲಕ್ಷ ಬ್ಯಾಂಕಿಂದ ಲೋನ್ ಇದು ಮಾಡ್ತಾರೆ. ನಮ್ಮ ಸ್ವಂತ ಅಮೌಂಟು 10 ಲಕ್ಷ, ಸರ್ಕಾರದಿಂದ 20 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಅದರ ಅಡಿಯಲ್ಲಿ ಕೆಲಸ ಮಾಡಿ ಸ್ಟಾರ್ಟಾಗಿ ಒಂದು 8-9 ತಿಂಗಳಾಯಿತು. ನೆಕ್ಸ್ಟ್ ಮಂತು ನಾನು ಓಪನ್ ಮಾಡಬೇಕು. ಯಾರು ಸರಿ ಇದು ಈ ಕಂಪ್ಲೀಟ್ ಶೆಡ್ ಎಲ್ಲನೂ ಪ್ರೊವೈಡ್ ಮಾಡಿದ್ಯಾರು ನಿಮಗೆ? ಇದು ಪಕ್ಕದ ಹಳ್ಳಿಯಲ್ಲಿ ನಮ್ಮ ಹುಡುಗನೇ ಮಾಡಿಕೊಟ್ಟಿದ್ದು. ಇದೆಲ್ಲ ಪ್ಲಾನಿಂಗ್ ನಿಮ್ಮದೇನಾ? ಹಾಂ, ಇದು ಸಿವಿಲ್ ಇಂಜಿನಿಯರಿಂದ ಪ್ಲಾನಿಂಗ್ ತಗೊಂಡು ಮಾಡಬೇಕು. ಆ ಥರನೇ ಮಾಡೋಂಗಿಲ್ಲ. ಪ್ಲಾನಿಂಗ್ ತಗೊಂಡು ಪ್ಲಾನಿಂಗ್ ಮುಖಾಂತರನೇ ಹೋಗ್ಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡು ಅದರಲ್ಲೆಲ್ಲನೂ ಯಾವ ಥರ ಮಾಡ್ತೀನಿ, ಎಷ್ಟು ಮೆಜರ್ಮೆಂಟಲ್ಲಿ ಮಾಡ್ತೀನಿ ಅನ್ನೋದೆಲ್ಲ ಇದು ಮಾಡಿ ಅದನ್ನೆಲ್ಲ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಎಲ್ಲ ಏನು ಹೋದ್ರೆ ಬ್ಯಾಂಕ್ ಥ್ರೂನೇ ಹೋಗ್ಬೇಕು. ಯಾವ ಬ್ಯಾಂಕ್ ಅವರು ಸರ್ ನಿಮಗೆ ಇದು ಸಬ್ಸಿಡಿ? ನಮ್ಮದು SBI ಸಾಲಿಗ್ರಾಮ. ಒಳ್ಳೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮ್ಯಾನೇಜರು, ರಾಜೀವ್ ಅಂತ ಇದ್ದರು, ಚೆನ್ನಾಗಿ ಮಾಡಿದ್ರು. ಸರ್ ನಿಮಗೆ ಇದನ್ನು ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು? ಇಷ್ಟೊಂದು 40 ಲಕ್ಷ ಪ್ರಾಜೆಕ್ಟ್ ಹಾಕಬೇಕು ಅಂದರೆ ನಾನು ಫಸ್ಟು ಮೈಸೂರಲ್ಲಿ ಜಾಬ್ ಮಾಡ್ತಾಯಿದ್ದೆ. ಆವಾಗ ನಾನು ಓದಿದ್ದೆಲ್ಲ ನಮ್ಮ ಅಕ್ಕರ ಮನೆಯಲ್ಲಿ ಮೈಸೂರಲ್ಲಿ. ಏನು ಓದಿದ್ದೀರಾ ಸರ್? ನಾನು MA ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬಂದೆ. ಇಲ್ಲಿ ಹರಂಬಳ್ಳಿಲಿ ನಮ್ದು ಹೆಂಗಿರೋ ಜಮೀನು, ಸ್ವಂತ ಜಮೀನಿತ್ತು. ಎಷ್ಟು ಎಕರೆ ಇದೆ ಸರ್ ನಿಮ್ಮದು? ನನಗೆ ಟೋಟಲ್ ಒಂದು 2.5 ಎಕರೆ ಬಂದಿದೆ. ನಮಗೆ 2 ಮಕ್ಕಳು, ನಮ್ಮ ತಂದೆಗೆ ನಾವು ಇಬ್ಬರಿಗೆ 2.5 ಎಕರೆ ಬಂದಿದ್ದೆ. ಅದರಲ್ಲಿ ಜಮೀನಲ್ಲಿ ಇನ್ನೇನು ತೆಂಗಿನ ಗಿಡ ನೆಟ್ಟಿದ್ರು. ಸೊ ಇನ್ನೇನು ಅಲ್ಲಿ ಮೈಸೂರಲ್ಲಿ ಏನು ಎಷ್ಟು ಮಾಡಿದ್ರು ದುಡಿಮೆ ಅಷ್ಟೇ ಇತ್ತು ಅಂದ್ಬಿಟ್ಟು ನಾನು ಒಂದು ಸಲ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನಮ್ಮ ಫ್ರೆಂಡು ಕೂತರ್ಲವರು. ಹಿಂಗೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ದು ಒಂದು ಸಲ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಯೂಟ್ಯೂಬಲ್ಲಿ. ಅದನ್ನು ನೋಡ್ಕೊಂಡು ಅದು ನೋಡೋಣ ಅಂದ್ಬಿಟ್ಟು ನಾವು ಬ್ಯಾಂಕಿಗೆಲ್ಲ ಹೋಗಿ ವಿಚಾರಿಸಿ ಮಾಡಿದ್ರು. ನಮಗೆ ವಿಸ್ತಾರ ಫಾರಮು ಮಳವಳ್ಳಿ, ಹಾಂ, ಕೃಷ್ಣ ಅಂತ ಇದ್ದಾರೆ, ಅವ್ರು ನಮಗೆ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿದ್ರು. ಈ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಈ ಮೆಜರ್ಮೆಂಟಲ್ಲೇ ಮಾಡಬೇಕು ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಹಾಂ, ಅದರಲ್ಲಿ ಅವ್ರೇನು ಹೇಳಿದ್ರು ಅಂತಂದರೆ ಬೀಟಲ್ ತಳಿ ಮೇಕೆ ಸಾಕಿದ್ರೆ ನಿಮ್ಗೆ ಇನ್ಕಮ್ ಚೆನ್ನಾಗಿರ್ತದೆ, ಮಾಂಸದ ಪರ್ಪಸ್ಸು ಆಗುತ್ತೆ ಮತ್ತು ಮಿಲ್ಕಿಂಗ್ 2 ಆಗುತ್ತೆ. ಅವ್ರೇನಂತಂದರೆ ಹಾಲನ್ನ ಅವ್ರು ಬೈಬ್ಯಾಕ್ ಮಾಡ್ಕೊತಾರೆ ನಮ್ಮ ಹತ್ರ. ವಿಸ್ತಾರದವ್ರು 1 ಲೀಟ್ರ್ 100 ರೂಪಾಯಿಗೆ ನಮ್ಮ ಹತ್ರ ತಗೋತಾರೆ, ಬೈಬ್ಯಾಕ್ ಮಾಡ್ಕೊತಾರೆ.
ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೆ. ಅದೇ ಒಬ್ರು ಸಪೋರ್ಟಿವ್ ಇದ್ದಾಗ ನಮಗೂ ಮಾಡೋಕ್ಕೆ ತುಂಬಾ ಇಂಪ್ರೆಷನ್ ಇದಾಗುತ್ತೆ. ಚೆನ್ನಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಹೇಳಿದ್ರಲ್ಲ, ಎಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು? ನಾವು ಫಸ್ಟ್ ಯೂಟ್ಯೂಬಲ್ಲಿ ಅವರೇ ನೋಡಿದ್ದು, ವಿಸ್ತಾರದವರು ಕೃಷ್ಣ ಅವರು. ಅದು ನೋಡ್ಕೊಂಡು ಅವ್ರ ಫಾರಮ್ ವಿಸಿಟ್ ಮಾಡಿ ಅವರಲ್ಲ ನೀವು ಫಾರಮ್ ವಿಸಿಟ್ ಮಾಡಿದ್ರೆ ಒಪ್ಕೊಂತೀನಿ. ಯಾವ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿದ್ರಿ? ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರು? ಅಂದರೆ ಗೌರ್ಮೆಂಟಿಂದ ಯಾವ ರೀತಿ ನಿಮಗೆ? ಗೌರ್ಮೆಂಟಿಂದ ನಮಗೆ ಇವರು ಪಶುಸಂಗೋಪನೆ ಇಲಾಖೆಯಿಂದ ಅವರು ಸಪೋರ್ಟ್ ಮಾಡಿದ್ರು. ಅಪ್ಲಿಕೇಶನ್ ಯಾವ್ದು ಹಾಕ್ಬೇಕು ಅಂತ ಅವ್ರ ಥ್ರೂನೇ ಹಾಕಿದ್ದು ನಾವು. ನೆಕ್ಸ್ಟ್ ಅಲ್ಲಿಂದ ಬಂದು ನಾವು ಬ್ಯಾಂಕಿಗೆ ಕೇಳಿದ್ವಿ. ಆಯಿತು, ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ಅಂತ. ಕೊಟೇಶನ್ ರೆಡಿ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಂಡು ನಮ್ಮ ಸಿವಿಲ್ ಸ್ಕೋರ್ ಎಲ್ಲ ನೋಡ್ತಾರೆ. ಸಿವಿಲ್ ಸ್ಕೋರ್ ಎಲ್ಲ ಕೊಡೋದೇ ಇಲ್ಲ ಲೋನ್. ಚೆನ್ನಾಗಿದ್ದಕ್ಕೆ ಕೊಟ್ಟರು. ಆಮೇಲೆ ಸರ್ ಇನ್ನೊಂದು ವಿಚಾರ ಏನಂದರೆ, ನೀವು ಟ್ರೈನಿಂಗ್ ಏನಾದರೂ ಹೋದ್ರಾ? ಯಾಕಂದರೆ ಟ್ರೈನಿಂಗ್ ಅವ್ರ ಹತ್ರನೇ ಮಾಡಿದ್ದೀನಿ. ಎಲ್ಲಿ? ಮಳವಳ್ಳಿ ಅದು ಗಾಜನೂರು ಅಂತ ಬರ್ತದೆ, ಅವ್ರದ್ದಲ್ಲಿ ಇದಾಗಿರೋದು. ಅವ್ರು ಯಾವ ರೀತಿ ಮಾಡಿದ್ದಾರೆ ಸರ್? ಅವ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟು. ಅವ್ರದ್ದು 1 ಕೋಟಿ ರೂಪಾಯಿನೇ 2 ಕೋಟಿ ರೂಪಾಯಿನ ಪ್ರಾಜೆಕ್ಟು. ಇದಕ್ಕಿಂತ ಒಂದು 4 ಪಟ್ಟು ಜಾಸ್ತಿ ಬರ್ತದೆ. ಅವ್ರ ಮುಖಾಂತರ ಮಾಡ್ಕೊಂಡು ನಿಮಗೆ ಸರ್. ಈಗ ನಾನು ಕೇಳಿದ್ದೀನಿ, ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ? ಯಾಕಂದ್ರೆ ನೀವು ಹೊಸದಾಗಿ ಮಾಡ್ತಿದ್ದೀರಾ. ಈಗ ನೀವು ಒಬ್ರು ಗೈಡ್ಲೈನಲ್ಲಿ ಮಾಡ್ತಿದ್ದೀರಾ ಕೂಡ. ಈಗ ಎಷ್ಟು ದಿನ ಆಯಿತು? ಒಂದು 8 ತಿಂಗಳಾಗೈತೆ ಸ್ಟಾರ್ಟ್ ಮಾಡಿ. 8 ತಿಂಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಈಗ ಹೊಸದಾಗಿ ಯಾರಾದರೂ ಈ ಥರ ಮಾಡಿರೋದು ನೋಡಿದ್ದೀನಿ. ಮಾಡಿರೋದು ನೋಡಿ ಇಲ್ಲೇ ಪಕ್ಕದ್ದು ನಮ್ಮ ಊರು ಸಾಲಿಗ್ರಾಮ ಅಂತ ಇದೆ, ಅಲ್ಲಿ ಒಬ್ಬರು ಫುಲ್ ಓಲ್ಡ್ ಏಜ್ ಮಾಡ್ತಿದ್ದಾರೆ. ಅವರು ಡೈಲಿ ಒಂದು 30 ಲೀಟ್ರ್ ಹಾಲು ಹಾಕ್ತಿದ್ದಾರೆ. ಯಾವುದು? ಮೇಕೆದು. ಅವ್ರಿಗೆ ತಿಂಗಳಿಗೆ ಒಂದು 60-70 ಸಾವಿರ ಪ್ರಾಫಿಟ್ ಆಗ್ತದೆ ಬರೀ ಹಾಲಿಂದ. ಇನ್ನು ಮರಿಗಳು ಸಪ್ರೇಟ್, ಅದು ಮರಿ ಸಪ್ರೇಟು. ಅಲ್ಲಿ ಹೆಣ್ಣು ಮರಿ ಹುಟ್ಟಿದ್ರೆ ಅದು ಅಲ್ಲೇ ಫಾರಮಲ್ಲಿ ಇರ್ತದೆ. ಗಂಡು ಓತ ಹುಟ್ಟಿದ್ರೆ ಅದನ್ನು ಮೀಟ್ ಪರ್ಪಸಾಗಿ ಚೆನ್ನಾಗಿ ಬೆಳೆಸಿ ಮಾರೋದು. ಸರ್, ಈಗ ನಿಮಗೆ ಈ ಕಂಪ್ಲೀಟ್ ಶೆಡ್ ಇಲ್ಲಿ ತನಕ ಈಗ 60% ಮುಗಿದಿದೆಯಾ? ಇಲ್ಲ, ನೀನು ಒಂದು 3% ಇರಬೇಕಷ್ಟೇ. 30% ಇಲ್ಲ, 3% ಇದು ರೀಪರ್ ಒಂದು ಸ್ವಲ್ಪ ಆ ಕಡೆ ಹೊಡಿಬೇಕು. ನೆಕ್ಸ್ಟು ಏನಂತಂದರೆ ಪೇಂಟ್ ಮಾಡಬೇಕಷ್ಟೇ. ಇನ್ನು ವೈರಿಂಗ್ ಒಂದಷ್ಟೇ ಪೇಂಟ್ ಮಾಡಿ ಸ್ವಲ್ಪ ದಿನ ಬಿಡಬೇಕಲ್ಲ, ಸ್ಮೆಲ್ ಎಲ್ಲ ಸ್ವಲ್ಪ ಹೋಗಿ. ಏನಿಲ್ಲ, ಒಂದು 2-3 ದಿನ ಹೈಜೀನ್ ಕ್ರಿಯೇಟ್ ಆಗಬೇಕಲ್ಲ. ಯಾಕಂದರೆ ಬೇರೆ ಜಾಗದಿಂದ ಕುರಿಗಳು ಮೇಕೆಗಳು ಬಂದಾಗ ಅದಕ್ಕೆ ಎನ್ವೈರನ್ಮೆಂಟ್ ಅಡ್ಜಸ್ಟ್ ಆಗಬೇಕು. ಅದೇ ಈ ಮಂತ್ ಎಂಡ್ಗತಿ ಎಲ್ಲ ಮುಗಿಸ್ಬಿಡ್ತೀನಿ. ಮುಗಿಸಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ ಸರ್ ಈ ಶೆಡ್ನ? ಹೇಳಿ ನಿಮ್ಗೆ ವಿಸ್ತಾರವಾಗಿ. ಟೋಟಲ್ ಆಗಿ ಎಷ್ಟಿದೆ ಸರ್? ಟೋಟಲ್ ಆಗಿ 8 ಇದೆ. 8 ಸೆಕ್ಷನ್ ಇದೆ. 8 ಸೆಕ್ಷನು. ಇದರಲ್ಲಿ ಇದೊಂದು ಸೆಕ್ಷನ್ನು, ಇದೊಂದು ಇಲ್ಲಿ ನಮಗೆ ಹೊರಡೋದಕ್ಕೆ ಜಾಗ. ಆಮೇಲೆ ಇದೆಲ್ಲ ಮೇವು ತಿನ್ನೋದಕ್ಕೆ, ಮೇವಿಗೆ ಇದಕ್ಕೆ ಇದು ಬರುತ್ತೆ, ಏನೋ ಪೈಪ್ ಬರುತ್ತೆ. ಇದೊಂದು ಸೆಕ್ಷನ್ ನಾನು ಮರಿಗೆ ಮಾಡ್ಕೊಂಡಿದ್ದೀನಿ. ಹುಟ್ಟಿದ ಮರಿಗಳನ್ನ ಇಲ್ಲಿ ಬಿಟ್ಬಿಡೋದು. ಇಲ್ಲಿ ಬಿಡೋದು. ಅವು ಎಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ಕೆಳಗಡೆ ಮೆಸ್ ಹಾಕ್ಸಿದ್ದೀನಿ. ಇನ್ನು ಕೆಳಗಡೆ ಫುಲ್ ಇದೆಲ್ಲ ಮೇಕೆಗಳಿಗೆ ಇಲ್ಲ ಒಂದೊಂದು ಇದರಲ್ಲಿ ಒಂದು 30 ಮೇಕೆಗಳು ಬಿಡ್ಬೋದು. ಟೋಟಲ್ ಎಷ್ಟಾಯಿತು? ಟೋಟಲಾಗಿ ಒಂದು 250 ಅಂತ ಇರೋದು ಇದಕ್ಕೆ ಕೆಪಾಸಿಟಿ. ಇನ್ನೂ ಜಾಸ್ತಿ ಬಿಡ್ಕೋಬೋದು, ಏನಿಲ್ಲ. ಲಿಮಿಟಲ್ಲಿ ಮಾಡ್ತಿರಲ್ಲ. ಹೌದು. ರೋಗ ನಿರ್ವಹಣೆ. ಈಗ ನೀವು ರೋಗ ನಿರ್ವಹಣೆಗೆಲ್ಲ ಇಷ್ಟೆಲ್ಲ ದೊಡ್ಡ ಶೆಡ್ ಮಾಡಿಬಿಟ್ಟಿದ್ದೀರಾ. ರೋಗ ನಿರ್ವಹಣೆಗೆಲ್ಲ ಅದಕ್ಕೆ ಟ್ರೈನಿಂಗ್ ತಗೊಂಡಿದ್ದೀವಿ. ಆಮೇಲೆ ಇಲ್ಲೇ ನಮ್ಮ ಡಾಕ್ಟರ್ಗಳಿದ್ದಾರೆ, ಇಲ್ಲಿ ವೆಟರ್ನರಿ ಡಾಕ್ಟರ್. ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಆಲ್ರೆಡಿ ನಾನು 1-2 ಕೆಳಗಡೆ ಐತೆ. ಅವ್ರ ಹೆಸರು ಆನಂದ್ ಅಂತ. ಅದಾದಮೇಲೆ ಇನ್ನೊಬ್ರು ರಾಮು ಅಂತ ಇದ್ದಾರೆ, ಇಲ್ಲಿ KR ನಗರದಲ್ಲಿ. ಅವರು ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. ಅವರು ಫೋನ್ ಮಾಡಿದ ತಕ್ಷಣ ಏನು ಮೆಡಿಸಿನ್ ಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಕೆಳಗಡೆ ಒಂದು 2-3 ಬೀಟಲ್ಲೇ ತಂದಿಟ್ಟಿದ್ದೀನಿ. ಬಟ್ ಇಲ್ಲಿ ಬಿಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಲ್ಲಿ ಕಟ್ ಹಾಕಿದ್ದೀನಿ ಕೆಳಗಡೆ. ಅಲ್ಲೈತೆ ಬೇಕು ಕೆಳಗಡೆ ಐತೆ, ಅದೊಂದು ಓತೈತೆ. ಸೊ ಅದು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇದು ಲೆಂತ್ 90, ಹಿಂಗೆ 90 ಅಡಿ, ಹಿಂಗೆ 40 ಅಡಿ ಇದೆ. ಹೈಟು ಸುಮಾರು ಒಂದು 12 ಅಡಿ ಐತೆ. ಜಾಸ್ತಿ ಹೈಟ್ ಮಾಡಿಸಿದ್ದೀನಿ, ಯಾಕೆಂದರೆ ಗಾಳಿ ಬಂದಿದ್ದು ಹಿಂಗೆ ಹೋಗ್ಬೇಕು. ಯಾಕೆಂದರೆ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೇಕು, ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಅದು ಸಗಣಿ ಬೀಳ್ತದಲ್ಲ ಪಿಕ್ಕೆಗಳು, ಅದಕ್ಕೆ ಏನಾದರೂ ನಾಟಿ ಕೋಳಿ ಒಂದು 50-100 ಬಿಟ್ಟರೆ ಮೇಯ್ಕೊಂಡಿರ್ತವೆ. ಅದು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಮಾಡೋಣ, ಆಮೇಲೆ ಅದು ಮಾರ್ಟಾಲಿಟಿ ರೇಟ್ ನೋಡ್ಕೊಂಡು ಆಮೇಲೆ. ನಾನು ನೋಡಿರೋ ಪ್ರಕಾರ ಹೇಗೆ ಮಾಡ್ಬೋದು ಅಂದರೆ ಸರ್, ನೀವು ನಾಟಿ ಕೋಳಿಲೇ ಮೇಲ್ಗಡೆ ಏನು ಲಾಭ ತೆಗಿತೀರಿ, ಅದ್ರ ಸೇಮ್ ಲಾಭ ಅದೇ ಮೊಟ್ಟೆ ಮಾಂಸದ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಮಾಡ್ಕೊಂಡು ಆಮೇಲೆ ಅದರಲ್ಲೇ ಮರಿ ಮಾಡಿಸ್ಕೊಂಡು ಹೋಗೋಣ. ಬಟ್ ಇನ್ನೊಂದೇನಂದ್ರೆ ಈ ಸ್ವಲ್ಪ ನೀವು ಒಂದ್ ಕಡೆ ಅವಾಯ್ಡ್ ಮಾಡಬೇಕಾಗುತ್ತೆ ನಾಟಿ ಕೋಳಿಗೆ. ಯಾವ ರೀತಿ ಅಂತ ಹೇಳ ಮೆಶ್ ಹಾಕೋದಕ್ಕೆ ಇಲ್ಲ ಈ ಬೀಳುತ್ತಲ್ಲ ಇಕ್ಕೆ, ಅದು ಡೈರೆಕ್ಟ್ ಹೋಗಿ ಕೋಳಿ ಮೇಲೆ ಬೀಳುತ್ತೆ. ಕೋಳಿ ಮೇಲೆ ಬಿದ್ದರೆ ಏನಾಗುತ್ತೆ, ಇದ್ರದ್ದು ಪವರ್ ಇರುತ್ತೆ ಇಕ್ಕೆಲಿ ಮತ್ತೆ ಯೂರಿಯಾ ಪವರ್ ಇರೋದ್ರಿಂದ ಕೋಳಿಗಳಿಗೆ ಇನ್ಫೆಕ್ಷನ್ ಆಗಬಾರ್ದು. ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಹೋಗಿ ಕೂತ್ಕೊಳ್ಳೋದಕ್ಕೆ ಒಂದು ಇದು ಮಾಡ್ತೀನಿ, ಜಾಗ ಮಾಡ್ತೀನಿ. ಬಟ್ ರಾತ್ರಿ ಹೊತ್ತು ಹೊರಗಡೆ ಓಡಾಡಕ್ಕೆ ಬಿಡ್ತೀನಿ.
ಇಲ್ಲಿ ಅಡಿಕೆ ಗದ್ದೆ ಇದೆ, ಅಡಿಕೆ ಗದ್ದೆ ಇದೆ. ನಮ್ಮ ಚಿಕ್ಕಪ್ಪ ಅವ್ರದ್ದು. ಅಲ್ಲಿಗೆ ಬಿಟ್ಟರೆ ಸಂಜೆ ಗಂಟು ಮೇಯ್ಕೊಂಡು ಬರ್ತದೆ. ಸಂಜೆ ಆದಮೇಲೆ ಕೂಡಾಕೋದು ಹೊರಗಡೆ. ಹಂಗಾರೆ ಸರ್ ಏನು ಇನ್ನೂ ಪರ್ಯಾಯವಾಗಿ ಬೇಕಾದ್ರೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಕೂಡ ಹಾಕ್ಬೋದು. ಹೌದು. NLM ಇಂದ ನಿಮಗೆ ತುಂಬ ಕಾಪಾಡೋದು. ಹೌದು. ಎಷ್ಟು ಪರ್ಸೆಂಟ್ ಸಬ್ಸಿಡಿ ಸರ್ ಅದು? 50%. ನಂದು 10 ಲಕ್ಷ ಇರುತ್ತೆ, ಬ್ಯಾಂಕದು 10 ಲಕ್ಷ, ಟೋಟಲ್ 20 ಲಕ್ಷ. ಆ 20 ಲಕ್ಷ ನಾನು ಶೆಡ್ಡೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಕಂಪ್ಲೀಟ್ ಖಾಲಿಯಾಗಿರ್ತದೆ ಅಮೌಂಟು. ನೆಕ್ಸ್ಟು ಮರಿ ತಗೊಂಡ್ಬಿಟ್ಟಾದ್ಮೇಲೆ ಆ ಅಮೌಂಟ್ ಏನು ಕಟ್ ಮಾಡಿದ್ದೀನಿ ಆ ಅಮೌಂಟ್ನ ನಮ್ಮ ಅಕೌಂಟ್ಗೆ. ಈಗ ಮರಿಯೆಲ್ಲ ಎಲ್ಲಿಂದ ತರ್ತಾ ಇದ್ದೀರಾ ಸರ್? ನಾನು ಆ್ಯಕ್ಚುಲಿ ಪಂಜಾಬಿಂದ ತರಿಸ್ಕೊಡ್ತಾರೆ, ವಿಸ್ತಾರದವ್ರೆ. ಪಂಜಾಬಿಂದ ಬೀಟಲ್ ತಳಿ ತರಿಸಿ ಮಾಡೋದು. ಹೋಗಿ ಬಂದ್ರೆ ಸರ್ ಪಂಜಾಬ್ಗೆ? ಇಲ್ಲ, ನೆಕ್ಸ್ಟ್ ಹೋಗ್ಬೇಕು. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಹೋಗ್ಬೇಕು. ಈಗ ನಿಮಗೆ ಆಲ್ಮೋಸ್ಟ್ ಬೇಸ್ಮೆಂಟ್ ಬಂದು ವಿಸ್ತಾರದವ್ರೆ. ವಿಸ್ತಾರದವ್ರೆ. ಅವರು ಸಪೋರ್ಟಿವ್ ಇಂದ ನೀವು ನೆಕ್ಸ್ಟ್ ಅರ್ನಿಂಗ್ ಶುರು ಮಾಡಬೇಕು ಅಂತ. ಹೌದು. ಇದು ಬಿಟ್ಟರೆ ಬೇರೆ ತಳಿಗಳೇನು ಬೇಡ, ಅವಶ್ಯಕತೆ ಇಲ್ಲ ಅಂತ ನೋಡೋಣ ಅಂತ ಫಸ್ಟ್ ಇದು ಮಾಡಿ ಕಂಪ್ಲೀಟ್ ಆದಮೇಲೆ ಒಂದು 2-3 ತಿಂಗಳಾದಮೇಲೆ. ಈಗ ಎಷ್ಟು ಮೇಕೆಗಳನ್ನ ಬೈ ಮಾಡಬೇಕು ಅಂತಿದ್ದೀವಿ? ಫಸ್ಟ್ ಸ್ಟಾರ್ಟಿಂಗ್ ನಾವು 210 ಬಿಡಲೇಬೇಕು ಪ್ರಾಜೆಕ್ಟ್ ಪ್ರಕಾರ. ಪ್ರಾಜೆಕ್ಟಲ್ಲಿ ತೋರಿಸ್ಬಿಟ್ಟಿದ್ವಿ 200 ಮೇಕೆ ಮರಿ ಇದೆ, ಫೀಮೇಲು 10 ಮೇಲ್ ಬಿಡಲೇಬೇಕು. ಅಷ್ಟು ಪ್ರಾಜೆಕ್ಟ್ ಪ್ರಕಾರ ಮಾಡಬೇಕು. ತಗೊಂಡು ಬಿಟ್ಟು ಅದನ್ನು ಬ್ರೀಡಿಂಗ್ ಮಾಡ್ಕೊಂಡು ಅರ್ನಿಂಗ್ ಮಾಡಬೇಕು. ಇಲ್ಲಿ ಏನಂತಂದರೆ ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಸೇಮ್ ಇಲ್ಲಿ ಏನೈತೆ ಕೆಳಗಡೆ ಖಾಲಿ ಜಾಗ ಬೀಳ್ಕೊತದೆ, ಅದಕ್ಕೆ ನಾನು ಸುತ್ತ ಮೆಸ್ ಬಿಡ್ತೀನಿ. ಏನಕ್ಕೆ ಉದ್ದೇಶ ಮೆಸ್ಸು ಅಂತಂದರೆ ಇಲ್ಲಿ ಕೀರಗಳು ಮತ್ತು ಹಾವು ಬರಬಾರ್ದು. ಇಲ್ಲೂ ಅಷ್ಟೇ, ಇದಕ್ಕೂ ಮೆಸ್ಸು ಫುಲ್ ಕವರ್ ಮಾಡಿಬಿಡ್ತೀನಿ. ಕೆಳಗಡೆ ಒಂದು 2-3 ಲೈಟ್ ಬಿಡ್ತೀನಿ. ನೀವು ಹೇಳೋ ಥರ ಒಂದು 2-3 ಕಡೆ ಜಾಗ ಮಾಡಬೇಕು, ಬೀಳಬಾರ್ದು. ಆಮೇಲೆ ಇಲ್ಲೊಂದು ಸೆಕ್ಷನ್ ಇದೆಯಲ್ಲ, ಇಲ್ಲಿ ನಾನು ಮೇಕೆ ಬಿಡಲ್ಲ. ಕೋಳಿಗೆ ಕೆಳಗಡೆ ಅಲ್ಬಿಟ್ಟು ಅಲ್ಲಿಗೆ ನಾವು ಮಾರ್ಕ್ ಮಾಡಿದ್ರೆ ಅಲ್ಲಿ ಕೋಳಿಗಳು ಇರ್ಬೋದು. 20 ಅಡಿ ಆಗದಲ್ಲಿ ಆರಾಮಾಗಿ ಇರ್ಬೋದು. ಇಲ್ಲೊಂದು ಅಲ್ಲೊಂದು ಮಾಡಿದ್ರೆ ರಾತ್ರಿ ಹೊತ್ತು ಅವು ಇರಬಹುದು. ನಾನೇನಕ್ಕೆ ನಾಟಿ ಕೋಳಿ ಅಂದ್ರೆ ನಿಮ್ಮ ಜೊತೆ ಇದ್ರ ಜೊತೆಗೆ ನಾಟಿ ಕೋಳಿ ಪ್ಯಾಸಿವ್ ಇನ್ಕಮ್ ಆಗ್ಬಿಡುತ್ತದು. ಹೌದು. ಈಗ ಮೊಟ್ಟೆ ಬಂತು ಇಲ್ಲ ಕೋಳಿನೇ ಮಾರೋದು. ಯಾಕಂದ್ರೆ ಕೋಳಿಗೆ ಈಗ ಕಡಿಮೆ ನಾನು ನಮ್ಮ ಮನೇಲೆ ತರೋ ಪ್ರಕಾರ ಒಂದು ಕೋಳಿ ನಮ್ಮ ತಂದೆ ತರೋ ಲೆಕ್ಕಾಚಾರಕ್ಕೆ 800 ರೂಪಾಯಿ ನಾಟಿ ಕೋಳಿಗೆ ಬೆಲೆ ಇದೆ. ಹೌದು, ಅದು ನಿಜವಾದ ನಾಟಿ ಕೋಳಿ. ಯಾಕಂದ್ರೆ ನಮ್ಮ ತಂದೆಯವರೆಲ್ಲ ಆಗಿನ ಕಾಲದವ್ರು ಆಗಿರೋದ್ರಿಂದ ಅವ್ರಿಗೆ ಗೊತ್ತು ಯಾವುದು ನಾಟಿ ಕೋಳಿ ಯಾವುದು ನಾಟಿ ಕೋಳಿ ಅಲ್ಲ. ಇವಾಗ ತಮಿಳ್ನಾಡು ಕೋಳಿ ಎಲ್ಲ ಬರ್ತದೆ, ಕಾಲು ಉದ್ದ ಇರ್ತದೆ, ಅದೆಲ್ಲ 250 ರೂಪಾಯಿ 300 ರೂಪಾಯಿ ಸಿಗ್ತದೆ. ಪ್ಯೂರ್ ನಾಟಿ ಕೋಳಿ ಅದಂದ್ರೆ ಅದು ನೀವು ಹೇಳೋ ಥರ 1000 ರೂಪಾಯಿ. ಪ್ಯಾಸಿವ್ ಇನ್ಕಮ್ ಇದ್ದಾಗ ಏನಾಗುತ್ತೆ, ನಿಮಗೆ ಅದು ಮೇಲ್ಗಡೆ ಕುರಿ ಫಾರ್ಮ್ ಮಾಡ್ತೀರಾ, ಅದು ಬರ್ಡನ್ ಅನ್ಸಲ್ಲ. ಹೌದು, ಬರ್ಡನ್. ಇದು ನಿಮ್ಮ ಖರ್ಚು ವೆಚ್ಚಕ್ಕಾಗುತ್ತೆ. ಇದು ಬ್ಯಾಂಕದು EMI ಗಾದ್ರೂ ಹೋಗ್ತಾ ಇರ್ತದೆ. ಬ್ಯಾಂಕ್ EMI ಗಾದ್ರೂ ನಾವು ನಮ್ಮ ಸಪೋರ್ಟ್ ಅಂತೂ ತುಂಬಾ ಇರುತ್ತೆ ಸರ್. ನಮ್ಮೂರವರು ನೀವು, ನಮ್ಮ ತಾಲೂಕವರು. ಹಾಗೆ ಸರ್ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರ್ಯಾರು ಸರ್ ಇದು ಈ ಸಬ್ಸಿಡಿ ಸ್ಕೀಮಲ್ಲಿ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ಸಬ್ಸಿಡಿ ಸ್ಕೀಮಲ್ಲಿ ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ಇದು ಇನ್ಫಾರ್ಮೇಶನ್ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದೀವಿ ಸರ್. ಮುಂದಿನ ವಿಡಿಯೋದಲ್ಲಿ ನೀವು ಕುರಿ ತರೋದು ಈ ಕಂಪ್ಲೀಟ್ ಆದ್ಮೇಲೆ ನೀವು ಯಾವ್ಯಾವ ರೀತಿ ಫುಡ್ಗೆ ಪ್ರೋಸೆಸ್. ಹೌದೌದು. ಇನ್ನೇನೊಂದು 2-3 ದಿನದ ಫುಡ್ಡು ಮತ್ತೆ ಅದೆಲ್ಲ ಕಂಪ್ಲೀಟ್ ಆಗ್ಬಿಡ್ತದೆ. ನೀವು ಇವತ್ತು ಬಂದಿದ್ದೀರಿ, ಇನ್ನೊಂದು ಮಂಡೇ ಹೊತ್ತಿಗಾದ್ರೆ ಕಂಪ್ಲೀಟ್ ಆಗ್ಬಿಡ್ತದೆ. ಕಂಪ್ಲೀಟ್ ಆಗಲಿ ಸರ್. ಆಮೇಲೆ ಕುರಿ ತರೋ ದಿನ ನೀವು ಹೋದ್ರೆ ನಾನು ಜೊತೆಲಿ ಬರ್ತೀನಿ. 100% ಬರ್ತೀನಿ ಸರ್. ಅದ್ರ ಜೊತೆಗೆ ಬೇಕಾದ್ರೆ ಕುರಿ ತಂದು ಯಾವ ರೀತಿ ನಾವು ಕುರಿ ವಾತಾವರಣಕ್ಕೆ ಅಡ್ಜಸ್ಟ್ ಆಯ್ತು ಅನ್ನೋದನ್ನ ವಿಡಿಯೋ ಮಾಡೋಣ. ಸರಿ. ಇದು ಸರ್ ಇದು ಅಡಿಕೆ ಗದ್ದೆ. ಇದೆಲ್ಲ ನಮ್ಮ ಚಿಕ್ಕಪ್ಪ ಅವ್ರದ್ದೆಲ್ಲ. ಅವ್ರು ಅಡಿಕೆ ಒಂದು ಸುಮಾರು 2 ಎಕರೆ ನೆಟ್ಟಿದ್ದಾರೆ. ನನಗೆ ಮೇವು ಪರ್ಪೋಸ್ಗೆ ನಾನು ಯೋಚನೆ ಮಾಡೋಂಗಿಲ್ಲ, ಹತ್ತಿರದಲ್ಲಿ ಆಗ್ಬಿಡ್ತದೆ. ಇದ್ರೊಳಗಡೆ ನನಗೆ ಜೋಳ ಮತ್ತು ಮೆಕ್ಕೆಜೋಳ ಹಾಕತ್ತೀನಿ. ಇದಕ್ಕೆ ಅದು ಇದು ಫುಲ್ ಅವ್ರದ್ದೇ. ಅವರು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಅವ್ರೇನಂತ ಅಂದ್ರೆ ನೀನು ಏನಾದ್ರು ಬೆಳಕಪ್ಪ, ನನಗೆ ಅಡಿಕೆ ಗಿಡಕ್ಕೆ ಇರ್ತದೆ. ಕೋಳಿ ಬಿಟ್ರೆ ಕೋಳಿ ಕೆರೆದು ಬಿಡಲ್ವಾ? ಏನಿಲ್ಲ, ಇನ್ನೂ ಒಳ್ಳೇದೇ ಅದು ಕೋಳಿದು. ಕೋಳಿ ಗೊಬ್ಬರ ಇರ್ತದಲ್ಲ, ಅದು ಇನ್ನೂ ಒಳ್ಳೇದಾಗ್ತದೆ. ಆಮೇಲೆ ಇಲ್ಲಿ ಏನು ಮೇಕೆ ಗೊಬ್ಬರ ಬರ್ತದಲ್ಲ, ಅದು ಕೂಡ ಅಲ್ಲಿಗೆ ಹಾಕ್ತೀನಿ. ನೀವು ಸಬ್ಸಿಡಿ ಲೋನ್ ತಗೊಂಡ್ರಲ್ಲ, ಯಾವ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡಿದ್ರಿ? ಅದು ಪಶುಸಂಗೋಪನಾ ಇಲಾಖೆ ಬರ್ತದೆ, ಮೈಸೂರು. ಡೈರೆಕ್ಟರ್ ಬರ್ತಾರೆ, ಅಲ್ಲಿಂದ ನಾವು ಇದು ಮಾಡಿದ್ವಿ. ಅವ್ರು ಏನು ಸ್ಪಂದಿಸ್ತು ಅಂತಂದ್ರೆ ಫಸ್ಟ್ ಆನ್ಲೈನ್ ಅಪ್ಲೈ ಮಾಡಪ್ಪ ಅಂತಂದ್ರು. ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೋಬೇಕು. ರಿಪೋರ್ಟ್ ರೆಡಿ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬ್ಯಾಂಕಿಗೆ ಹೋಗ್ತೀವಿ. ಇದು ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಇವ್ರದ್ದು ಅನುಮತಿ ತಗೊಂಡು ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕಲ್ಲಿ ನಮ್ಮದು ಸಿಬಿಲ್ ಸ್ಕೋರ್ ನೋಡಿಕೊಂಡು, ಆಮೇಲೆ ಈ NLM ಏನಂದರೆ 40 ಲಕ್ಷ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಕಂಪಲ್ಸರಿ 2 ಎಕರೆ ಜಮೀನು ಇರಬೇಕು. 100% ಇರಬೇಕು. 60 ಲಕ್ಷದ ಮಾಡೋಕ್ಕೆ 3 ಎಕರೆ ಇರಬೇಕು. 1 ಕೋಟಿ ಮಾಡ್ತೀನಿ ಅಂದ್ರೆ 5 ಎಕರೆ ಜಮೀನು ಇರಬೇಕು. ಏನಕ್ಕೆ ಅಂತಂದರೆ ಮೇವಿಗೋಸ್ಕರ. ನಿಮ್ಮ ಹತ್ರ ಮೇವಿಗೆ
ಬೆಳೆಗೆ ಜಮೀನು ಆಯ್ತಾ ಅಂತ ಅದಕ್ಕೋಸ್ಕರ ಈಗ ನಾವು ಬೇಕಾದ್ರೆ ಯಾವ್ದಾರ ಒಂದು ಲೀಸಿಗೆ ತಗೊಂಡು ಲೀಸ್ ತಗೊಂಡು ಮಾಡ್ಬೋದು ಲೀಸ್ ತಗೊಂಡು ಲೀಸ್ ಅಗ್ರಿಮೆಂಟ್ ಹಾಕೊಂಡು ಅವರು ಲೀಸ್ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಈಗ ಇಲ್ಲಿ 1 ಎಕರೆ ನಮ್ದಿದೆ, ಪಕ್ಕದಲ್ಲಿ 4 ಎಕರೆ ಇದೆ, ಅವ್ರ ಹತ್ರ ಲೀಸಿಗೆ ಮಾಡ್ಕೊಂಡಿದ್ದೀವಿ, ನಾವು ಸಬ್ಸಿಡಿ ಮಾಡಿಸ್ಕೊಂಡು ಅದ್ರಲ್ಲಿ ಬೆಳ್ಕೊಂಡು ನಾವು ಪರ್ಯಾಯವಾಗಿ ಹೌದು. ಏನಂತ ಅಂದರೆ ಮೇವಿಗೆ ಇಂಪಾರ್ಟೆಂಟು, ಬೇರೆ ಡಿಪೆಂಡ್ ಆಗಬಾರ್ದು ಅಂತ. ಮೇವುದು ಜಾಸ್ತಿ ಖರ್ಚು ಬಂದ್ಬಿಡ್ತದೆ, ಸ್ವಂತ ನಮ್ಮ ಖರ್ಚು ಮೇವಿದ್ರೆ ಖರ್ಚು ಕಡಿಮೆ. ಈಗ ನೀವು ಈಗ ಆಲ್ರೆಡಿ ಎಷ್ಟು ದಿನ ಆಗುತ್ತೆ ಕುರಿ ಬರೋದಕ್ಕೆ? ನೆಕ್ಸ್ಟ್ ಮಂತ್ ಬರ್ತದೆ, ನೆಕ್ಸ್ಟ್ ಮಂತ್ ಕಂಪ್ಲೀಟ್. ಈಗ ನೆಕ್ಸ್ಟ್ ಮಂತ್ ಇಂದ ಈಗ ನೀವು ಕುರಿಗೆ ಫುಡ್ ಹಾಕ್ಲೇಬೇಕು. ಫುಡ್ಗೆ ಯಾವ ರೀತಿ ಬೆಳ್ಕೊಂಡಿದ್ದೀನಿ, ಅಲ್ಲಿ ಹಾಕಿದ್ದೀವಿ, ನೇಪಿಯರ್ ಇದೆ, ಸೂಪರ್ ನೇಪಿಯರ್ ಹಾಕಿದ್ದೀನಿ. ಓಕೆ. ಆಮೇಲೆ ಈಗ ಏನು ಮೇತೆ ಕಡ್ಡಿ ಇದು ಯಾವುದು ಬರ್ತದಲ್ಲ ಸರ್, ಅದು ಪಾಪ್ಕಾರ್ನ್ದು ಅದು ಕಡ್ಡಿ ಹಾಕಿದ್ದೀನಿ. ಅದನ್ನೇನು ಒಂದು ಎಕರೆಗೆ ಹಾಕೊಂಡ್ರೆ ಒಂದು 10 ಟನ್ 20 ಟನ್ ಬರ್ತದೆ. ಅದನ್ನ ಸೈಲೇಜ್ ಮಾಡೋದು, ಅದು ನಾವೇ ಸೈಲೇಜ್ ಮಾಡ್ಕೊಳ್ಳೋದು. ಅದು ಚಾಪರ್ ಕಟಿಂಗ್ ಇದೆ ಮನೆಯಲ್ಲಿ, ತಗೊಂಡು ಒಂದಿನ ಎಲ್ಲಾನು ಫುಲ್ಲು ಚಾಪ್ ಮಾಡ್ತೀವಿ. ಲೆಕ್ಕ ಹಾಕಿದ್ರೆ ನೀವು ಆಲ್ರೆಡಿ ಹಸುನು ಸಾಕಿದ್ದೀರಾ ಅಂತ? ಹಸು ಆಲ್ರೆಡಿ ನಮ್ಮ ತಮ್ಮವರು ಅವೆಲ್ಲ ಮಾಡ್ತಿದ್ವಿ. ಎಲ್ಲರದು ಇದೆ, ಎಲ್ಲರದು ಪ್ರತಿಯೊಬ್ಬರದು ಫುಡ್ಗೆ ತೊಂದರೆ ಆಗಿಲ್ಲ. ಮೇವಿಗಂತೂ ಯಾವುದೇ ಥರ ತೊಂದರೆ ಇಲ್ಲ. ನೀವು ಹಸು ಸಾಕಿಲ್ಲ? ನಾನು ಸಾಕಿಲ್ಲ. ನಮ್ಮ ತಮ್ಮನೊಂದು 5 ಇದಾವೆ, ನಮ್ಮ ಚಿಕ್ಕಪ್ಪ ಮನೆಯೊಂದು 5 ಇದೆ. ನಾವು ಜಾಬ್ ಇವಾಗ ಏನು ಮಾಡ್ತಿಲ್ಲ, ಇದಕ್ಕೋಸ್ಕರ ತಲೆ ಕೆಡ್ಸ್ಕೊಂಡು ಕೂತಿರೋದು. ಜಾಬ್ ಬಿಟ್ಬಿಟ್ರ ಅಂತ? ನಾವೇನು ಮಾಡ್ತೀವಿ, ಎಷ್ಟು ದಿನ ಆಯ್ತು ಜಾಬ್ ಬಿಟ್ಟೆ ಅಲ್ಲೇ 1 ವರ್ಷದ ಮೇಲೆ ಆಗುತ್ತೆ. ಓಕೆ ಸರ್, ಖುಷಿ ಆಯ್ತು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮಿಂದ 50% ಸಬ್ಸಿಡಿ ಕೊಡುತ್ತಂದ್ರೆ ಮಾಡ್ಬೋದು ಆರಾಮ. ಯುವ ರೈತರು ಆಗಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಂಗಾಯ್ತು. ಅದನ್ನ ಕೊಡೋದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಸಬ್ಸಿಡಿ ಎತ್ಕೊಬಿಟ್ಟು ಸುಮಾರು ಏನು ಮಾಡ್ಬಿಡ್ತಾರೆ, ಪ್ರಾಜೆಕ್ಟ್ನಾಗ ಕಂಪ್ಲೀಟ್ ಮಾಡೋದನ್ನ ಹಂಗೆ ನಿಲ್ಸ್ಕೊಬಿಡ್ತಾರೆ. ಕಂಪ್ಲೀಟ್ ಮಾಡ್ಕೊಂಡು ಅದನ್ನು ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಏನಂತ ಅಂದರೆ ಈಗ ಕಂಪ್ಲೀಟ್ ಆದಮೇಲೆ ಒಂದೊಂದು 6 ತಿಂಗಳಾದ್ಮೇಲೆ ಮತ್ತೆ ಬರ್ತಾರೆ, ಯಾರು ಡಿಪಾರ್ಟ್ಮೆಂಟವರು ಯಾವ ರೀತಿ ಪ್ರೋಸೆಸ್ ಮಾಡಿ ಇಲ್ಲಿ ಬರ್ತಾರೆ, ನಡೀತಾ ಅದೋ ಇಲ್ವೋ, ಯೂನಿಟ್ ರನ್ ಅಲ್ಲದೋ ಇಲ್ವೋ, ಕ್ಲೈಮ್ ಅಕಸ್ಮಾತ್ ಏನು ರನ್ನಲ್ಲಿ ಇಲ್ಲ ಅಂತಂದರೆ ಅಷ್ಟು ಸಬ್ಸಿಡಿ ಏನು ಕೊಟ್ಟಿರೋದು ಅದನ್ನೆಲ್ಲನೂ ಓಲ್ಡಲ್ಲ ವಾಪಸ್ ರಿಟರ್ನ್ ಮಾಡ್ಕೋತಾರೆ. ಯಾವ ಥರ ಅಂತಂದರೆ ಬ್ಯಾಂಕಲ್ಲಿ ನಮ್ಮದು ಜಮೀನು ಮಾರ್ಟ್ಗೇಜ್ ಆಗಿರ್ತದೆ, ಅಲ್ಲಿ ಇದು ಮಾಡಿಬಿಡ್ತಾರೆ ನಮ್ಮ ಜಮೀನು. ಸ್ಕಿಪ್ ಆಗಬಾರ್ದು ಅನ್ನೋ ಇದರಲ್ಲಿ ಆ ಥರ ಮಾಡೋದು. ಇವಾಗ ನಾವು ಉದ್ಯೋಗ ಸೃಷ್ಟಿ ಒಂದು 2-3 ಜನ ಕೆಲಸ ಸಿಗ್ತದೆ ಇಲ್ಲಿ. ನಾನು ಹೇಳ್ತಾರೆ ಇಲ್ಲಿ ನನಗೆ ಒಂದು 2-3 ಜನ ಬೇಕೇ ಬೇಕು. ಇಲ್ಲಿಂದ ಬಂದು ಮೇಕೆ ತಗೊಂಡೋಗೋರು ಅವರು ಅರ್ನಿಂಗ್ಸ್ ಮಾಡ್ತಾರೆ. ಮಧ್ಯದಲ್ಲಿ ಯಾರೋ ದಳ್ಳಾಳಿ ಬಂದು ನಂಗೆ ಒಂದು 20 ಮೇಕೆ ಅವ್ರು ಬೇರೆಯವ್ರು ಕೊಡ್ತಾರೆ, ಅದಕ್ಕೆ ಆಗುತ್ತೆ. ಆಲ್ರೆಡಿ ನನಗೆ ನವೆಂಬರ್ ತಿಂಗಳಿಗೆ ಒಂದು 3-4 ಕ್ವಿಂಟಲ್ ಮಟನ್ ಇದು ಬಂದಿದೆ, ಆರ್ಡರ್ ಬಂದಿದೆ 2 ಮದುವೆಗೆ. ನಿಮ್ಮ ಪರಿಚಯದವರೇ ಕೊಡು ಅಂತ ಹೇಳೋರೆ. ಈಗ ನೀವು ಮತ್ತೆ ಒಬ್ಬರೇ ಮಾಡ್ತಿರೋ ಸರ್, ನಿಮ್ಮ ಜೊತೆಗೆ ಸಪೋರ್ಟಿಗೆ ಇಲ್ಲ ಇದೆಲ್ಲ ನನ್ನ ಸಪೋರ್ಟ್ ಅಂದರೆ ನನ್ನ ಫುಲ್ ಓನಾಗಿ ನಾನು ಮಾಡ್ಕೊತಾ ಇರೋದು. ಯಾರು ಸಪೋರ್ಟ್ ಏನು ಅದೇ ನಮ್ಮ ಮೇಲ್ಗಡೆ ಇದ್ದಾನೆ ನೋಡು, ಅವ್ರಿದ್ದಾರೆ, ನಮ್ಮ ಚಿಕ್ಕಪ್ಪನ ಮಗ ಇರ್ತಾರೆ, ನಮ್ಮ ತಂಗಿ ಕೆಳಗಡೆ ಇದ್ದಾರೆ. ನನಗೆ ಈ ಪ್ರಾಜೆಕ್ಟ್ಗೆ ಮೊದಲು ಸ್ಟಾರ್ಟಿಂಗ್ ನನ್ನ ಅಮೌಂಟ್ ಹಾಕಬೇಕಲ್ಲ, ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಇನ್ನು ನಮ್ಮ ಮೈಸೂರಲ್ಲಿ ನಮ್ಮ ಇನ್ನೊಬ್ಬರು ಅವರು ಮಾಡಿದ್ದಾರೆ. ನಮ್ಮ ತುಂಬ ಸಪೋರ್ಟಿಂದ ನೀವು ಇದನ್ನು ತುಂಬ ಮುನ್ನಡೆಸಬೇಕು ಅಂತ ಹೌದು ಸರ್. ದಯವಿಟ್ಟು ನಾನು ಹೇಳೋದೇನೆಂದರೆ ಏನೇ ಕಷ್ಟ ಬರಲಿ ಸರ್, ಸೋಲ್ಬೇಡಿ. ಇಲ್ಲ ಲಾಸ್ ಆಗ್ಬೋದು, ಸೋಲ್ತೀವಿ ಅಂತ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಹಾರ್ಡ್ ಎಫೆಕ್ಟ್ ಹಾಕ್ಲೇಬೇಕು. ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಆಗಲ್ಲ. ಒಂದೇ ಸಲ ಸಕ್ಸಸ್ ಆಗಲ್ಲ ಸರ್, 5 ಇಯರ್ಸ್ ಬೇಕು. ಇದು ಕರೆಕ್ಟಾಗಿ ರನ್ ಆಗಿ ನಮ್ಮ ಕೈಗೆ ಅರ್ನಿಂಗ್ ಮಾಡಬೇಕಂದ್ರೆ 1 ವರ್ಷ 2 ವರ್ಷ ಬೇಕೇ ಬೇಕು. ಧನ್ಯವಾದಗಳು ಸರ್. ಸರ್, ಮುಂದಿನ ವಿಡಿಯೋದಲ್ಲಿ ನೀವು ಕುರಿ ಮೇಕೆ ತಂದಿದ್ದನ್ನು ವಿಡಿಯೋ ಮಾಡೋಣ. ಎಲ್ಲ ಯಾಕಂದರೆ ನಮ್ಮ ಈ ಸುತ್ತಮುತ್ತ ಆಗಿ ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ನೀವು ಸಪ್ಲೈ ಕೊಡೋ ಥರ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಸರಿ.